Hello guys, welcome back to my YouTube channel. ಬೆಲ್ದಚ್ಚಂಗೆ ಪಾರು ನೀನು ನಂಗೆ ತ್ಯಾನೆ ಪ್ರೀತಿ. ಸೊ ಈ ವ್ಲಾಗ್ ಏನಂದ್ರೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಚಿಕ್ಕಮಂಗ್ಳೂರ್ ಟ್ರಿಪ್ ಹೋಗ್ತಾ ಇದ್ದೀನಿ. ಸೊ ಇವಾಗ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಬೇಕು. ನಾವು ಆಟೋನಲ್ಲಿ ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ಗೆ. ಸೊ ಗೈಸ್ ಇವಾಗ ನಾವು ಟ್ರೈನ್ ಹತ್ತಿದೀವಿ 5:30ಗೆ. ಅಲ್ಲೊಂದು 9 ಹಂಗೆ ರೀಚ್ ಆಗ್ತೀವಿ. ಗೈಸ್ ಇವಾಗ ಕಡೂರಿಗೆ ರೀಚ್ ಆಗಿದ್ದೀವಿ. ಇಲ್ಲಿಂದ ಬಸ್ಸಲ್ಲಿ ಹೋಗ್ತಿದ್ವಿ ಗೈಸ್. ನಾವು ಚಿಕ್ಕಮಂಗ್ಳೂರ್ ರೀಚ್ ಆದ್ವಿ ಅಂಡ್ ಇವತ್ ನಾವು ಸ್ಟೇ ಆಗ್ತಾ ಇರೋದು ಬಂದು ನಮ್ ಫ್ರೆಂಡ್ ಅವ್ರ ಮನೇಲಿ. ಸೊ ಈಗ ಅವ್ರ ಮನೆಗೆ ಹೋಗೋಣ, ಅಲ್ಲೇ ಊಟ ಎಲ್ಲ ಮಾಡ್ಕೊಂಡು ಇವತ್ತು ಅಲ್ಲೇ ಸ್ಟೇ ಆಗಿ ಬೆಳಗ್ಗೆ ಹೊಸ ಪ್ಲೇಸಸ್ ಹೋಗೋಣ. ಸೊ ಮತ್ತೆ ಬೆಳಗ್ಗೆ ಸಿಗೋಣ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವಾಗ ನಾವೆಲ್ಲ ರೆಡಿ ಆಗ್ತಾ ಇದೀವಿ. ತಿಂಡಿ ತಿನ್ಕೊಂಡು ಪ್ಲೇಸಸ್ ಹೋಗ್ಬೇಕು. ಫಸ್ಟ್ ಯಾವ ಜಾಗಕ್ಕೆ ಹೋಗ್ತೀವಿ ಅಂತ ನೋಡೋಣ. ಗೈಸ್ ನಾವ್ ಇವಾಗ ದತ್ತಪೀಠ ಹತ್ರ ಬಂದಿದೀವಿ, ಬಟ್ ಇಲ್ಲಿ ಫೋನ್ ಅಲೋವ್ ಇಲ್ಲ. ಸೊ ನಾವಿವಾಗ ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡ್ ಬರ್ತೀವಿ. ಸೊ ಗೈಸ್ ನಾವಿವಾಗ ಇಲ್ಲಿ ಮಾಣಿಕ್ಯಧಾರ ಫಾಲ್ಸ್ ಹೋಗ್ತಾ ಇದೀವಿ. ಈ ತರ ಇದೆ ಇಲ್ಲಿ ವ್ಯೂ, ನೋಡ್ಬೇಕು ಅಲ್ಲೋಗಿ ಹೆಂಗಿದೆ ಅಂತ. ಗೈಸ್ ಆಗಿದೆ ನಮ್ಗೆ, ಯಾಕಂದ್ರೆ ನಾವು ಅಷ್ಟು ಮೇಲಿಂದ ಮೆಟ್ಲು ಇಳ್ಕೊಂಡ್ ಬಂದ್ರು ಫಾಲ್ಸ್ ತುಂಬಾ ಚೆನ್ನಾಗಿ ಇಷ್ಟೊಂದು ಫಾಲ್ಸ್ ಬರ್ತಿದೆ. ಬಟ್ ಖುಷಿ ಏನಂದ್ರೆ ಈ ವ್ಯೂ ಚೆನ್ನಾಗಿದೆ. ವ್ಯೂ ಹಿಂಗಿದೆ, ಬಟ್ ಫಾಲ್ಸ್ ಮಾತ್ರ ಹಿಂಗಿದೆ. ಇವಾಗ ನೀರಿಗೆ ಬಂದಿದೀವಿ, ಬಟ್ ಇಲ್ಲಿ ಬಿಸ್ಲಿದೆ ಸ್ವಲ್ಪ, ಅಷ್ಟು ಫಾಗ್ ಇಲ್ಲ. ಕೆಳಗಡೆ ಇದ್ದಷ್ಟು ಈ ತರ ಇದೆ, ಫುಲ್ ಬಿಸ್ಲಿದೆ. ಕವರ್ ತುಂಬಿಟ್ಟು ಫಾಗ್ನ. ಇಲ್ಲಿ ಬಿಸ್ಲಿದೆ, ಮೇಲ್ಗಡೆ ಹೆಂಗಿದೆ ನೋಡೋಣ. ಇವಾಗ ಮೆಟ್ಲು ಹತ್ಕೊಂಡು ಹೋಗ್ತಾ ಇದೀವಿ. ಸೊ ಲೆಟ್ಸ್ ಸಿ. ಇಲ್ಲೊಂದು ದೇವಸ್ಥಾನ ಇದೆ, ಅದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರೆ ಇನ್ನೊಂದ್ ಸ್ವಲ್ಪ. ಸೊ ಎಸ್, ಇಲ್ಲಿ ವ್ಯೂ ತೋರಿಸ್ತೀನಿ. ಅಷ್ಟೊಂದು ಫಾಗ್ ಏನು ಇಲ್ಲ, ಅಷ್ಟೊಂದು ಬಿಸಿಲು ಏನು ಇಲ್ಲ. ಓಕೆ ವೆದರ್. ಸೊ ಇವಾಗ ನಾವು ಬೆಟ್ಟ ಇಳಿತಾ ಇದ್ದೀವಿ, ಮುಳ್ಳಯ್ಯನಗಿರಿ ಬೆಟ್ಟ. ಧನ್ಯವಾದಗಳು. ಹೆಂಗಿತ್ತಂತ ಹೇಳ್ಬೇಕು, ಧನ್ಯವಾದ ಅಂತ ಹೇಳ್ಬಾರ್ದು. ಹೇಯ್ ನಾನ್ಸೆನ್ಸ್. ಮೋಡಗಳಿಂದ ಬೆಳಗ್ಗೆ ಒಂದು ಸ್ಫೂರ್ತಿ. ತಂಗಾಳಿಯಿಂದ. ಸೊ ಗೈಸ್, ಇವನ ಹೆಸರು ಸಚಿನ್, ಇವನ ಹೆಸರು ಬಾಬ್. ಈ ವ್ಲಾಗ್ ಅಲ್ಲಿ ಫುಲ್ ನನ್ ಜೊತೆ ಸ್ವಲ್ಪ ಕಂಟಿನ್ಯೂಟಿ ಕೊಡೋದು ಅವರಿಬ್ರೆ. ಸೊ ಎಸ್, ಅವರಿಬ್ರು ಹೆಸರು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಆಯ್ತಾ. ಒಬ್ರು ತಾತ ಅವ್ರ ಪಾಡಿಗೆ ಅವ್ರು ಕೂತಿದ್ರೆ, ಇವನು ತಾತ ಅವ್ರ ಹಳೆ ಡೌನ್ ನೆನ್ಸ್ಕೊಂಡ್ ಕೂತವ್ರೆ ಅಂತ ಹೇಳ್ತಾವ್ರೆ. ಎಕ್ಸ್ಪೀರಿಯನ್ಸ್ ಇವನಿಗೆ, ಇವನ್ ಕುತ್ಕೊಂಡ್ ಅವ್ನ ಹಳೆ ಡೌನ್ ನೆನ್ಸ್ಕೊಂಡ್, ಅದಕ್ಕೆ ಬೇರೆಯವ್ರಿಗೆ ಹೌದು ಅವನಿಗೆ ಜಾಸ್ತಿ ನೋವಲ್ಲೇ ಜೀವನ ಮಾಡ್ತಾ ಇದ್ದಾನ ಅವನು. ನೋಡಿ ಇನ್ಫ್ಲೂಯೆನ್ಸರ್ ಬಂದಿದ್ದಾರೆ. ನೆಕ್ಸ್ಟ್ ಡೆಸ್ಟಿನೇಷನ್ ಸಿಗೋಣ. ಸೊ ಗೈಸ್ ನಾವ್ ಇವಾಗ ಚಿಕ್ಕಮಂಗ್ಳೂರಲ್ಲಿ ಫೇಮಸ್ ಆಗಿರೋ ಸಿರಿ ಕಾಫಿಗೆ ಬಂದಿದೀವಿ. ಅದನ್ನ ಟೇಸ್ಟ್ ಮಾಡಕ್ಕೆ ನೋಡೋಣ. ಸಿರಿಯಾಗಿ ಕಾಫಿ ಕುಡಿತೀವಿ. ಸಿರಿ ಮಾತ್ರ ಇಲ್ಲ, ತುಂಬಾ ಬೇಜಾರು. ಅಲ್ಲಿ ಅದೇ ಸಿರಿ ಕಣೋ, ಆ ಹುಡ್ಗಿನೇ ಸಿರಿ. ಹೌದಾ? ಫೇಕ್ ಬೇಡ, ಒರಿಜಿನಲ್ ಬೇಕು. ಒರಿಜಿನಲ್ ಸಿರಿ ಕಟ್ಸಿದೀಗ. ಓಕೆ, ಫೋಟೋ ಶೂಟ್ ಎಲ್ಲ ಮಾಡ್ತಿದ್ದಾರೆ ಗೈಸ್. ಲೈಕ್ ಈ ತರ ಅಲ್ಲಿದೆ ಡ್ರೋನ್ ಶಾಟ್ಸ್ ಎಲ್ಲ. ಬಟ್ ನಾವ್ ವೀಕ್ ಡೇ ಬಂದಿರೋದಕ್ಕೆ ಏನ್ ಖುಷಿ ಅಂದ್ರೆ ಜನ ಇಲ್ಲ. ಹೌದು, ಆರಾಮಾಗಿ ಓಡಾಡ್ಬೋದು. ನೋಡಿ ಅಷ್ಟೊಂದ್ ಜನ ಇಲ್ಲ, ಸ್ವಲ್ಪ ಫ್ರೀ ಇದೆ. ತುಂಬಾ ದುಃಖ. ಖುಷಿ ಪಡ್ಬೇಕು ಅದಕ್ಕೆ, ಜನ ಇದ್ರೆ ಎಂಜಾಯ್ ಮಾಡ್ತೀವಿ. ತುಂಬಾ ಖುಷಿಯಿಂದ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಈಗ ಇನ್ನೇನು ಮುಂದೆ ನೋಡೋಣ ಅಷ್ಟೇ. ಇದ್ ನೋಡಿ ಗೈಸ್, ಈ ಸಂಧಿ ನೋಡಲಿ ವ್ಯೂ ಈ ತರ ಇರುತ್ತೆ. ಸೊ ಗೈಸ್ ನೈಟ್ ನಾವಿವಾಗ ಒಂದ್ ರೆಸಾರ್ಟ್ ಅಲ್ಲಿ ಸ್ಟೇ ಆಗ್ತಾ ಇದೀವಿ. ಈ ರೆಸಾರ್ಟ್ ಯಾವ್ದು ಎತ್ತ ಅಂತೆಲ್ಲ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ. ಇವತ್ತಿನ ಡೇ ಇಲ್ಲಿಗೆ ಕಂಪ್ಲೀಟ್. ಬಾಯ್.